ಕೋಗಿಲು ಲೇಔಟ್ ಆಯಿತು. ಈಗ ಥಣಿಸಂದ್ರದಲ್ಲಿ ಅಕ್ರಮ ಒತ್ತುವರಿ ತೆರವು. ಬಿಡಿಎನಿಂದ 60 ಮನೆಗಳ ತೆರವು ಕಾರ್ಯ. ಇಲ್ಲೂ ಕೂಡ ನೋಟಿಸ್ ಕೊಡದೆ ಏಕಾಏಕಿ ತೆರವು ಮಾಡಿದ್ದಾರೆ ಅಂತ ಕಿಡಿ. ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಬೆದರಿಕೆ. ಬೆಳಗಾವಿಯ ಇನಾಮದಾರ್ ಸಕ್ಕರೆ ಕಾರ್ಖಾನೆ ದುರಂತ ಕೇಸ್. ಬಾಯ್ಲರ್ ಸ್ಫೋಟದಲ್ಲಿ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ. ಈವರೆಗೂ ಸಾಂತ್ವನವೂ ಹೇಳಿಲ್ಲ, ಪರಿಹಾರವೂ ಘೋಷಿಸಿದ ಮಾಲೀಕರು. ಕುಟುಂಬಸ್ಥರ ಆಕ್ರೋಶ ವ್ಯಕ್ತಪಡಿಸಿ ಮಾಲೀಕರ ವಿರುದ್ಧ ವಾಗ್ವಾದ. ಕಾರ್ಪೊರೇಟರ್ ಸುವರ್ಣ ಕಲ್ಲಂಕುಂಟ್ಲ ಮೇಲೆ ಎಫ್ಐಆರ್. ಪೊಲೀಸರ ವಶಕ್ಕೆ. ಕೇಶವಾಪುರ ಠಾಣೆ ಮುಂದೆ ಕಾಂಗ್ರೆಸ್ ಮುಖಂಡರ ಜಮಾವಣೆ. ಬಿಜೆಪಿ ಒತ್ತಡಕ್ಕೆ ಮಣಿಬಾರದು ಅಂತ ಮನವಿ. ರಾಜ್ಯಾದ್ಯಂತ ಬಿ ಖಾತಾ ಆಸ್ತಿಗಳನ್ನು ಎ ಖಾತಾ ಮಾಡಲು ಒಪ್ಪಿಗೆ. ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನ. ಜಿಬಿಎ ಮಾದರಿಯಲ್ಲೇ ನಿಯಮ ರೂಪಿಸಿ ಎ ಖಾತಾ ನೀಡಲು ನಿರ್ಧಾರ. ಮೈಸೂರಿನಲ್ಲಿ ಮಾದಕ ವ್ಯಸನಿಗಳ ಪುಂಡಾಟ. ಗಾಂಜಾ ಮತ್ತಲ್ಲಿ ಕಾನ್ಸ್ಟೇಬಲ್ ಮೇಲೆ ಹಲ್ಲೆ ಮಾಡಿ ಮೊಬೈಲ್ ಕಿತ್ತುಕೊಂಡ ಆರೋಪ. ರಾಜೀವ್ ನಗರ ಮುಖ್ಯ ರಸ್ತೆಯಲ್ಲಿ ಘಟನೆ, 4 ಅರೆಸ್ಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.